ರಿಯಾಕ್ಷನ್. ಅದ್ರ ನೆಕ್ಸ್ಟ್ ಸ್ಟಾರ್ಗಳು ಬರೋದು ಗೊತ್ತಿರೋ ವಿಷಯನೇ ಬಿಡಿ. ಈಗಲಾದ್ರೂ ಜನಕ್ಕೋಸ್ಕರ ಬಂದಿದಾರಲ್ಲ ಬರ್ಲಿ ಅಂತ ಎರಡನೇ ಸಲನೂ ಕೂಡ ಸ್ಟಾರ್ಗಳ ಬಗ್ಗೆನೇ ಸಿಎಂ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಅಟ್ಲೀಸ್ಟ್ ಈಗಲಾದ್ರೂ ಜನಕ್ಕೋಸ್ಕರ ಬಂದಿದಾರಲ್ಲ ಬರ್ಲಿ ಬಿಡಿ ಏನ್ ಮಾಡ್ತಾರೆ ನೋಡೋಣ ಅಂತ ಎರಡನೇ ಸಲನೂ ಕೂಡ ಇವತ್ತು ಮಾಧ್ಯಮಗಳ ಮುಂದೆ ರಿಯಾಕ್ಷನ್ ಕೊಡುವಾಗ ಸ್ಟಾರ್ಗಳ ಬಗ್ಗೆನೇ ಕುಮಾರಸ್ವಾಮಿ ಅವರು ಮೆನ್ಷನ್ ಮಾಡಿ ಮಾತಾಡಿದ್ದಾರೆ. ಸ್ಟಾರ್ಗಳು ಬರೋದು ಗೊತ್ತಿರೋ ವಿಷಯನೇ, ಅಟ್ಲೀಸ್ಟ್ ಈಗಲಾದ್ರೂ ಜನಕ್ಕೋಸ್ಕರ ಬಂದಿದಾರಲ್ಲ ಬರ್ಲಿ ಬಿಡಿ ನೋಡೋಣ ಅಂತ ಎರಡನೇ ಸಲನೂ ಕೂಡ ಇವತ್ತು ಮಾತಾಡುವಂತ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ಸ್ಟಾರ್ಗಳ ಬಗ್ಗೆನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಈಗ ಗೊತ್ತಿರೋ ವಿಷಯನೇ, ಅದು ಯಾಕೆ ಅದೇನು ವಿಶೇಷ ಏನಿದೆ, ವಿಶೇಷ ಏನಿಲ್ಲ, ಅದು ಗೊತ್ತಿರತಕ್ಕಂಥ ವಿಚಾರವೇ. ಅವ್ರದ್ದು ಎಲ್ಲರ ಬೆಂಬಲ ಇದೆ ಅವರಿಗೆ. ತೊಂದರೆ ಸಂತೋಷ, ನಿಲ್ಬೋದು, ಯಾರು ಬೇಕಾದರೂ ನಿಲ್ಬೋದು. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ನಾನು ಮೊದಲಿಂದ ಹೇಳ್ಕೊಂಬಂದಿದ್ದೀನಿ, ಅವ್ರಿಗೆ ಎಲ್ಲ ರೀತಿಯ ಹಕ್ಕುಗಳಿದ್ದಾವೆ. ಯಾರು ಬೇಕಾದ್ರೂ ಚುನಾವಣೆ ನಿಲ್ಬೋದು. ಅಂದರೆ ನಾವು ಜನಕ್ಕೋಸ್ಕರ ಬಂದಿರೋದು, ಯಾರ ವಿರುದ್ಧನೂ ಬಂದಿಲ್ಲ ಅಂತ. ಅಟ್ಲೀಸ್ಟ್ ಈಗಲಾದರೂ ಜನಕ್ಕೋಸ್ಕರ ಬಂದವರಲ್ಲ, ಜನಕ್ಕೆ ಬಂದಿದ್ದೀವಿ ಅಂತ ಹೇಳೋರಲ್ಲ. ಇಷ್ಟು ದಿವಸ ಪಾಪ ಜನಗಳು ಕಂಡಿರಲಿಲ್ಲ, ಈಗ ಜನ ಕಾಣ್ತಾ ಇದ್ದಾರೆ. ಒಳ್ಳೇದಾಗಲಿ. ಇದು ಎರಡನೇ ಬಾರಿ ಕೊಟ್ಟಂತ ರಿಯಾಕ್ಷನ್. ಇನ್ನು ಮೂರನೇ ಬಾರಿ ಕೂಡ ಇವತ್ತು ಮಾತಾಡುವಾಗ ಎಲ್ಲಾ ನಟರು ದಾಳಿ ಇಟ್ರು ಕೂಡ ಹೆದರೋದಿಲ್ಲ. ನಾನ್ ಕಾಣದೇ ಇರೋ ಚಿತ್ರ ನಟರೇನು ಅಲ್ಲ ಬಿಡಿ, ಎಲ್ಲರನ್ನೂ ಎದುರಿಸೋಣ ಅಂತ ಮೂರನೇ ಸಲನೂ ಕೂಡ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡುವಾಗ ಇಲ್ಲಿ ಚಿತ್ರರಂಗದ ಬಗ್ಗೆನೇ ಮಾತಾಡಿದ್ದಾರೆ. ನಾನು ಕಾಣದೇ ಇರೋ ಚಿತ್ರ ನಟರೇನು ಅಲ್ಲ ಬಿಡಿ, ಎಲ್ಲರನ್ನೂ ಕೂಡ ನಾವು ಎದುರಿಸೋಣ ಅಂತ ಮೂರನೇ ಸಲನೂ ಕೂಡ ಸ್ಟಾರ್ಗಳ ಬಗ್ಗೆನೇ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಮಾತಾಡುವಾಗ ಮೆನ್ಷನ್ ಮಾಡಿರೋದು. ಇದರಿಂದ ಸ್ಪಷ್ಟವಾಗಿ ಒಂದು ವಿಚಾರವಂತೂ ಗೊತ್ತಾಗ್ತಾ ಇದೆ. ಸೊ ಮಂಡ್ಯದಲ್ಲಿ ಈಗ ಸುಮಲತಾ ಪರವಾಗಿ ಇಡೀ ಚಿತ್ರರಂಗವೇ ನಿಂತ್ಕೊಂಡಿದೆ. ಇವತ್ತು ಬಹಿರಂಗವಾಗಿ ಯಶ್ ಹಾಗೆಯೇ ದರ್ಶನ್ ಅವರು ಕೂಡ ಬಂದು ಸ್ಟೇಟ್ಮೆಂಟ್ ಅನ್ನ ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟಿರೋದ್ರಿಂದ ಒಂದ್ ರೀತಿ ಟೆನ್ಷನ್ ಸಿಎಂಗೆ. ಸ್ಟಾರ್ಗಳ ಭಯ ಇದೀಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರನೇ ಕೇವಲ 2 ಗಂಟೆಯಲ್ಲಿ ಪದೇ ಪದೇ 3 ಸಲ ಸ್ಟಾರ್ಗಳನ್ನ ಉದ್ದೇಶಿಸಿನೇ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅದು ಗೊತ್ತಿರೋ ವಿಷಯನೇ ಎಲ್ಲರಿಗೂ. ಅವರ ಆಗಲೇ 2 ತಿಂಗಳಿಂದ ಅವ್ರ ಪ್ರಚಾರ ನಡೀತಿದೆ. ಇವತ್ತು ಹೊಸದಾಗಿ ನಡೀತಾ ಇರೋದು. ಎಲ್ಲ ದಾಳಿ ಇಡ್ಲಿ ತೊಂದರೆ ಇಲ್ಲ, ಎಲ್ಲ ಚಿತ್ರನಟರು ಬಂದು ದಾಳಿ ಮಾಡಿದ್ರು ನನಗೇನು ಆತಂಕ ಇಲ್ಲ. ನಾನು ಕಾಣದೇ ಇರತಕ್ಕಂಥ ಚಿತ್ರನಟರುಗಳೇನಿಲ್ಲ, ನಾನು ಅದೇ ಫೀಲ್ಡಲ್ಲೇ ಬಂದಿರೋನು. ಎದುರಿಸೋಣ ಬನ್ನಿ. ಅದು ಗೊತ್ತಿರೋ ವಿಷಯನೇ ಎಲ್ಲರಿಗೂ. ಇದು ಕುಮಾರಸ್ವಾಮಿ ಅವರ ರಿಯಾಕ್ಷನ್. ಪದೇ ಪದೇ ಇವತ್ತು 2 ಗಂಟೆಗಳ ಅಂತರದಲ್ಲಿ 3 ಸಲ ಸ್ಟಾರ್ಗಳ ಬಗ್ಗೆನೇ ಮಾತಾಡಿದ್ದಾರೆ. ಸಿಎಂ ಮೊದಲ ಪ್ರತಿಕ್ರಿಯೆ ಕೊಟ್ಟಾಗ ಸ್ಟಾರ್ಸ್ಗೆ ಜನ ಇವಾಗ ನೆನಪಾದ್ರ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಎರಡನೇ ಸಲಿನೂ ಕೂಡ ಇವತ್ತು ಅದೇ ವಿಚಾರವನ್ನ ಮುಂದಿಟ್ಟಾಗ ಅಲ್ಲೂ ಕೂಡ ಸ್ಟಾರ್ಗಳ ಬಗ್ಗೆನೇ ಮಾತಾಡಿದ್ರು. ಯಾರಾದ್ರೂ ಬರ್ಲಿ ಬಿಡ್ರಿ ಅಂತ ಹೇಳಿದ್ರು. ಇನ್ನು ಮೂರನೇ ಸಲಿ ಕೂಡ ಅದೇ ಸ್ಟಾರ್ಗಳ ಬಗ್ಗೆನೇ ಮಾತಾಡಿದ್ದಾರೆ. ಮೂರನೇ ಸಲಿ ಕೂಡ ಪ್ರಶ್ನೆಯನ್ನ ಕೇಳಿದಾಗ ಅವ್ರು ಕೇಳಿರೋದು ಯಾರು ಬರ್ತಾರೋ ಬರ್ಲಿ, ನಾನ್ ಕಾಣದ ನಟರ ಅವ್ರೇನಾದ್ರು ಅಂತ ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಸ್ಟಾರ್ಗಳ ಎಂಟ್ರಿಯಿಂದ ಇದೀಗ ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಜಾಸ್ತಿ ಆಗಿದೆ ಅನ್ನೋದು. ಯಾಕೆ ತಲೆ ಕೆಡಿಸ್ಕೊತೀರಿ? ಬನ್ನಿ, ಎಲ್ಲರೂ ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ. ಬರಲಿ, ಸಂತೋಷ. ಬನ್ನಿ ನೋಡೋಣ. ಮಂಡ್ಯ ಜಿಲ್ಲೆ ಜನದ ಪರವಾಗಿ ಏನೇನು ಮಾತಾಡ್ತಾರೆ ಮಾತಾಡಿ. ಯಾಕೆ ತಲೆ ಕೆಡಿಸ್ಕೊತೀರಿ? ಬನ್ನಿ. ಏನು ಎಲ್ಲ ಈಗ ಗೊತ್ತಿರೋ ವಿಷಯನೇ, ಅದು ಯಾಕೆ ಅದೇನು ವಿಶೇಷ ಏನಿದೆ, ವಿಶೇಷ ಏನಿಲ್ಲ, ಅದು ಗೊತ್ತಿರತಕ್ಕಂಥ ವಿಚಾರವೇ. ಅವ್ರದ್ದು ಎಲ್ಲರ ಬೆಂಬಲ ಇದೆ ಅವರಿಗೆ. ತೊಂದರೆ ಸಂತೋಷ, ನಿಲ್ಬೋದು, ಯಾರು ಬೇಕಾದರೂ ನಿಲ್ಬೋದು. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ನಾನು ಮೊದಲಿಂದ ಹೇಳ್ತಾ ಇಲ್ಲ, ಅದು ಗೊತ್ತಿರೋ ವಿಷಯನೇ ಎಲ್ಲರಿಗೂ. ಅವರ ಆಗಲೇ 2 ತಿಂಗಳಿಂದ ಅವ್ರ ಪ್ರಚಾರ ನಡೀತಿದೆ. ಇವತ್ತು ಹೊಸದಾಗಿ ನಡೀತಾ ಇರೋದು. ಎಲ್ಲ ದಾಳಿ ಇಡ್ಲಿ ತೊಂದರೆ ಇಲ್ಲ, ಎಲ್ಲ ಚಿತ್ರನಟರು ಬಂದು ದಾಳಿ ಮಾಡಿದ್ರು ನನಗೇನು ಆತಂಕ ಇಲ್ಲ. ನಾನು ಕಾಣದೇ ಇರತಕ್ಕಂಥ ಚಿತ್ರನಟರುಗಳೇನಿಲ್ಲ, ನಾನು ಅದೇ ಫೀಲ್ಡಲ್ಲೇ ಬಂದಿರೋನು. ಎದುರಿಸೋಣ ಬನ್ನಿ.
ಇದಿಷ್ಟು ಹೇಳಿಕೆಯನ್ನ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಶೃಂಗೇರಿಗೆ ಪೂಜೆಗೆ ಅಂತ ಹೋಗಿದ್ರು. ಆ ಟೈಮ್ನಲ್ಲಿ ದೇವಸ್ಥಾನದಲ್ಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ವೀರೇಶ್. 2 ಗಂಟೆ ಅಂತರದಲ್ಲಿ 3 ಸಲ ಸ್ಟಾರ್ಗಳ ಬಗ್ಗೆನೇ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಪೂಜೆಗೆ ಅಂತ ಹೋಗಿದ್ರು ಕೂಡ ಬಹುಶಃ ಸ್ಟಾರ್ಗಳ ಟೆನ್ಷನ್ ಜಾಸ್ತಿ ಆದಂಗೆ ಕಾಣ್ತಾ ಇದೆ. ಸೊ ಅವ್ರ ಮಾತಿನ ತಾತ್ಪರ್ಯ ಏನಿತ್ತು 3 ಸಲ ರಿಯಾಕ್ಷನ್ ಕೊಟ್ಟಾಗ ವೀರೇಶ್? ಹೌದು ಶರ್ಮಿತಾ ಶೆಟ್ಟಿ, ಏನಂದ್ರೆ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಏನು ಸಿಎಂ ಕುಮಾರಸ್ವಾಮಿ ಈಗ ಸುಮಲತಾ ಅವರು ಸ್ಪಷ್ಟವಾದಂತ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೆ ಅಂತ ಹೇಳಿಕೆ ಕೊಟ್ಟ ನಂತರ ಸಿಎಂ ಕುಮಾರಸ್ವಾಮಿ ಅವರು 3 ಬಾರಿ ಕೂಡ ಒಂದೊಂದು ರೀತಿಯಲ್ಲಿ ವಿವರಣೆ ಮಾಡಿರುವಂತ, ಅಂದ್ರೆ ಒಂದು ಏನಾದ್ರೂ ಸ್ಟಾರ್ಗಳ ಭಯ ಕಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಅಂದ್ರೆ ಬೆಳಗ್ಗೆ ಮೊದಲಿಗೆ ಪ್ರತಿಕ್ರಿಯೆ ಕೊಟ್ಟಾಗ ಸ್ಟಾರ್ಗಳು ಯಾರಾದ್ರೂ ಬರ್ಲಿ ಬಿಡ್ರಿ, ಯಾಕೆ ನಮಗೆ ಯಾಕೆ ಅಂತ ನನಗೇನ್ ಭಯ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ನಂತರ ಏನು ಯಾರ್ ಬೇಕಾದ್ರೂ ಬರ್ಲಿ, ಅವ್ರ ಜೊತೆಗೆ ಯಾರ್ಯಾರು ಇದ್ದಾರೆ ನನಗೆಲ್ರಿಗೂ ಎಲ್ಲ ಗೊತ್ತು, ಅವರು ಯಾರು ಬೇಕಾದ್ರೂ ಸ್ಪರ್ಧಿಸ್ಬೋದು, ಯಾರ್ ಬೇಕಾದ್ರೂ ಎಲ್ ಬೇಕಾದ್ರೂ ಚುನಾವಣೆಗೆ ಬರ್ಲಿ, ಯಾವ ಸ್ಟಾರ್ಗಳು ಬಂದ್ರು ನಮಗೇನ್ ಭಯ ಇಲ್ಲ ಅಂತ ಹೇಳಿದ್ರು. ನಂತರ ಈಗ ಅಷ್ಟೇ ಹೇಳಿಕೆ ಕೊಟ್ಟಿರುವಂತದ್ದು ಏನಂದ್ರೆ, ಯಾವ ಸ್ಟಾರ್ಗಳನ್ನ ನಾವೇನ್ ನೋಡಿಲ್ವೇನ್ರಿ, ನಾನು ಸಿನಿಮಾದಿಂದಾನೇ ಬಂದಿರೋದು, ಯಾವ ಸ್ಟಾರ್ಗಳು ಬಂದ್ರು ನನಗೇನ್ ಭಯ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿರುವಂತದ್ದು. ಅಂದ್ರೆ ಏನೋ ಒಂದ್ ಕಡೆ ಈ ಸ್ಟಾರ್ಗಳ ಭಯ ಏನಾದ್ರು ಕಾಡ್ತಾ ಇದೆಯಾ ಅನ್ನೋ ಒಂದು ಈ ಹೇಳಿಕೆಗಳೆಲ್ಲ ಕಾಣುವಂತದ್ದು. ಅಂದ್ರೆ 3 ಸಲನೂ ಕೂಡ ಒಂದೊಂದು ರೀತಿಯಲ್ಲಿ ಸಿಎಂ ಹೇಳಿಕೆ ನೀಡಿರುವಂತದ್ದು. ಈಗಾಗ್ಲೇ ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರಕ್ಕಾಗಿ ಶೃಂಗೇರಿಗೆ ಆಗಮಿಸಿದ್ರು. ಶೃಂಗೇರಿ ಶಾರದಾಂಬೆಯ ಪಾದತಡಿ ಇಟ್ಟು ನಾಮಪತ್ರವನ್ನ ಪೂಜೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಲತಾ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತೀನಿ, 20ನೇ ತಾರೀಕು ನಾಮಪತ್ರ ಸಲ್ಲಿಸ್ತೀನಿ ಅನ್ನೋ ಹೇಳಿಕೆ ನೀಡಿದ್ರು. ಜೊತೆಗೆ ದರ್ಶನ್ ಮತ್ತು ಯಶ್ ಕೂಡ ಅವರಿಗೆ ಸಾಧಿಸಿದ್ರು. ಆ ಹಿನ್ನೆಲೆಯಲ್ಲಿ ಏನು ಒಂದೊಂದು ಓಕೆ ಥ್ಯಾಂಕ್ ಯು ವೀರೇಶ್ ತಮ್ಮ ಇನ್ಫಾರ್ಮೇಶನ್ಗೆ.